ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಶನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಮಾಲ್ಡೀವ್ಸ್ ಮತ್ತು ಭಾರತದ ಅಂತಾರಾಷ್ಟ್ರೀಯ ಸಂಬಂಧದ ಕುರಿತು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಯಾರು ನಮ್ಮ ಕ್ಲಾಸ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ನೋಡಿ. ಅದೇ ರೀತಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಈ ಕ್ಲಾಸಿನ PDF ನೋಟ್ಸ್ ಏನಾದರೂ ಬೇಕಾಗಿದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಸ್ನೇಹಿತರೆ. ಅಲ್ಲಿ ಜಾಯಿನ್ ಆಗೋದ್ರ ಮೂಲಕ ನೀವು ಈ ಕ್ಲಾಸಿನ PDF ನೋಟ್ಸ್ ಅನ್ನು ಪಡೆಯುವ ಸ್ನೇಹಿತರೆ. ಈ ಕ್ಲಾಸ್ ಅನ್ನು ಯಾವುದೇ ರೀತಿ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಈ ಕ್ಲಾಸ್ ತುಂಬಾ ಇನ್ಫಾರ್ಮೇಟಿವ್ ಕ್ಲಾಸ್ ಇದೆ. ಯಾಕಪ್ಪ ಅಂದ್ರೆ ಭಾರತದ ನೆರೆಯ ರಾಷ್ಟ್ರಗಳು, ಒಬ್ಬ ಆಸ್ಪಿರೆಂಟ್ಸ್ ಆಗಿ ನಾವು ಭಾರತದ ನೆರೆಯ ರಾಷ್ಟ್ರಗಳ ಬಗ್ಗೆ, ಭಾರತ ವಿದೇಶಾಂಗ ನೀತಿ ಬಗ್ಗೆ ಸರಿಯಾದ ಮಾಹಿತಿ ಇದ್ರೆ ಮಾತ್ರ ನಾವು ಯಾವುದೇ ಒಂದು ಪರೀಕ್ಷೆಯಲ್ಲಿ ಬಂದಂತ ಕ್ವಶನ್ಗೆ ಆನ್ಸರ್ ಮಾಡಬಹುದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆ ರಿಲೇಟೆಡ್ ಆಗಿ ಭಾರತ ಸಂಬಂಧಪಟ್ಟ ಕ್ವಶನ್ ಇದ್ದೇ ಇರ್ತದೆ. ಯಾಕೆಂದ್ರೆ ಇಂಟರ್ನ್ಯಾಷನಲ್ ಬೌಂಡ್ರಿ ಏನಿರ್ತಲ್ಲ, ಅವು ಡಿಸ್ಪ್ಯೂಟ್ ಆದಾಗ ಅವು ಕ್ವಶನ್ ಡೈರೆಕ್ಟ್ ಆಗೋ ಚಾನ್ಸ್ ತುಂಬಾ ಇರ್ತದೆ. ಬನ್ನಿ ಸ್ನೇಹಿತರೆ, ಇಂದಿನ ಕ್ಲಾಸ್ ಅನ್ನು ಆರಂಭಿಸೋಣ. ಮಾಲ್ಡೀವ್ಸ್ ಭಾರತದಿಂದ ದೂರ, ಚೀನಾಕ್ಕೆ ಹತ್ತಿರ. ಓಕೆ, ಪ್ರಜಾವಾಣಿ ಆರ್ಟಿಕಲ್ ಬಂದಿದ್ದು. ಓಕೆ, ಇದಕ್ಕೆ ಸಂಬಂಧಪಟ್ಟ ಸಮಗ್ರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ, 2014ರಲ್ಲಿ UPSC ನಾಗರಿಕ ಸೇವಾ ಪರೀಕ್ಷೆ ಇಂದಿನ ವರ್ಷ ಹಳೆಯ ಪ್ರಶ್ನೆ ಪತ್ರಿಕೆಗಳಿಗೆ 2014ರಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಅಪ್ಕಮಿಂಗ್ ಎಕ್ಸಾಮ್ ಇದನ್ನು ಕೇಳೋ ಚಾನ್ಸ್ ತುಂಬಾ ಇದೆ. ನೋಡಿ, ಈ ಕೆಳಗಡೆ ಯಾವ ಜೋಡಿ ದ್ವೀಪಗಳನ್ನು 10 ಡಿಗ್ರಿ ಚಾನಲ್ ಮೂಲಕ ಪರಸ್ಪರ ಬೇರ್ಪಡಿಸಲಾಗಿದೆ ಅಂತಿದೆ. ಓಕೆ, ಕ್ವಶನ್ ಇದು UPSC ಕೇಳಿದ್ದಾರೆ. ಒಂದನೇದು ಅಂಡಮಾನ್ ಮತ್ತು ನಿಕೋಬಾರ್ ಇದೆ, ಎರಡನೇದು ನಿಕೋಬಾರ್ ಮತ್ತು ಸುಮತ್ರ ಇದೆ, ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ ಇದೆ, ಸುಮತ್ರ ಮತ್ತು ಜಾವಾ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಅಂಡಮಾನ್ ಮತ್ತು ನಿಕೋಬಾರ್. ಅದೇ ರೀತಿ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ ಇದೆಯಲ್ಲ, ಇದು 8 ಡಿಗ್ರಿ ಚಾನಲ್. ಓಕೆ, ಸಪ್ರೇಟ್ ಮಾಡೋದು ಇಷ್ಟು ಗೊತ್ತಿರಲಿ. ಓಕೆ, ಅದೇ ರೀತಿ ಮಿನಿಕಾಯ್ ಮತ್ತು ಲಕ್ಷದ್ವೀಪ ಇದೆಯಲ್ಲ, ಅದು 9 ಡಿಗ್ರಿ ಚಾನಲ್, 9 ಡಿಗ್ರಿ. ಓಕೆ, ಮಿನಿಕಾಯ್ ಮತ್ತು ಲಕ್ಷದ್ವೀಪ ಬೇರ್ಪಡಿಸೋದು 9 ಡಿಗ್ರಿ ಚಾನಲ್. ಓಕೆ, ನೋಡಿ ಕ್ವಶನ್ ಇದೆ ಇಲ್ಲಿ, ಸುದ್ದಿಯಲ್ಲಿ ಯಾಕಿದೆ ನ್ಯೂಸ್ ಇದೆ ಅಂದ್ರೆ, ಹಿಂದೂ ಮಹಾಸಾಗರದಲ್ಲಿ ಭಾರತದ ದಕ್ಷಿಣಕ್ಕೆ ನೆಲೆಗೊಂಡಿರುವ ಮಾಲ್ಡೀವ್ಸ್ ರಾಷ್ಟ್ರದ ಮುಂದಿನ ಅಧ್ಯಕ್ಷರಾಗಿ ಚೀನಾ ಪರ ಅಭ್ಯರ್ಥಿಯೇ ಆಯ್ಕೆ ಮಾಡಿತು. ಇದು ಇತ್ತೀಚಿನ ದಿನಗಳಲ್ಲಿ ಭಾರತದ ಬಗ್ಗೆ ತೀವ್ರ ಕಳವಳವನ್ನು ಉಂಟು ಮಾಡಿದೆ. ಅಂದ್ರೆ ಇತ್ತೀಚಿನವರೆಗೆ, ಈ ಹೊಸ ಅಧ್ಯಕ್ಷರಾಗುವವರೆಗೂ ಮಾಲ್ಡೀವ್ಸ್ ಭಾರತ ಪರಮ ಮಿತ್ರ ರಾಷ್ಟ್ರವಾಗಿತ್ತು. ಬಟ್ ಇತ್ತೀಚೆಗೆ ಏನಿದೆ, ಚೀನಾ ಪರ ಒಲವಿರುವಂತಹ ಅಧ್ಯಕ್ಷರು ಆಯ್ಕೆ ಆಗಿರೋದ್ರಿಂದ ಭಾರತಕ್ಕೆ ಕಳವಳ ಆರಂಭವಾಗಿದೆ. ಐತಿಹಾಸಿಕವಾಗಿ ಮಾಲ್ಡೀವ್ಸ್ 1968ರಿಂದ ಕಾರ್ಯಕಾರಿ ಪ್ರೆಸಿಡೆನ್ಸಿ ಅಂದ್ರೆ ಅಧ್ಯಕ್ಷ ವ್ಯವಸ್ಥೆಯನ್ನು ಹೊಂದಿತ್ತು. 2008ರಲ್ಲಿ ಬಹುಪಕ್ಷದ ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆ ಆಯಿತು. ಓಕೆ, ಅಂದಿನಿಂದ ಯಾವುದೇ ಪ್ರಸ್ತುತ ಅಧ್ಯಕ್ಷರು ಮರು ಚುನಾಯಿಸಲ್ಪಟ್ಟಿಲ್ಲ. ಅಂದ್ರೆ ಒಂದು ಬಾರಿ ಆಯ್ಕೆ ಆದ್ರೆ ಪುನಃ ಆಯ್ಕೆ ಆಗಿಲ್ಲ ಅಂತ ಅರ್ಥ ಇರೋದು. ಓಕೆ, ನೋಡಿ UPSCಗೆ ಪ್ರಿಲಿಮ್ಸ್ ಕ್ವಶನ್ ಕೇಳಿದ್ರು. ಅದೇ ರೀತಿ ದಿ ಸ್ಟ್ರಿಂಗ್ ಆಫ್ ವರ್ಡ್ಸ್ ಮೂಲಕ ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ, ಇದು ಭಾರತ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ, ಇದನ್ನು ಎದುರಿಸಲು ಭಾರತ ಕೈಗೊಂಡ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಕಳೆದ 2 ವರ್ಷಗಳಲ್ಲಿ ಮಾಲ್ಡೀವ್ಸ್ನ ರಾಜಕೀಯ ಬೆಳವಣಿಗೆಯನ್ನು ಚರ್ಚಿಸಿ ಹಾಗೂ ಭಾರತದ ಕಳವಳಕ್ಕೆ ಕಾರಣವೇನು. ಇದನ್ನು UPSC 2014ರಲ್ಲಿ ಮೇನ್ಸಿ ಕೇಳಿದ್ದಾರೆ. ಓಕೆ, ನೋಡಿ ಯಾಕಪ್ಪ ಅಂದ್ರೆ ನಮ್ಮ ಸ್ನೇಹಪರ ರಾಷ್ಟ್ರ ಇದ್ದಂತ ಮಾಲ್ಡೀವ್ಸ್ ರಾಜಕೀಯ ವಿದೇಶಾಂಗ ನೀತಿ ಬದಲಾವಣೆ ಆಗಿಬಿಡ್ತಪ್ಪ ಅಂದ್ರೆ ಅದು ಎಕ್ಸಾಮ್ ಕೇಳೋದು ನ್ಯೂಸ್ ತುಂಬಾ ಇರ್ತದೆ. ಅದಕ್ಕಾಗಿ ಈ ಆರ್ಟಿಕಲ್ ಅನ್ನು ಸಮಗ್ರವಾಗಿ ಇವತ್ತಿನ ಕ್ಲಾಸ್ ನಲ್ಲಿ ಪೂರ್ತಿ ಭಾರತ ಮತ್ತು ಮಾಲ್ಡೀವ್ಸ್ ಸಂಬಂಧನೇ ಇರ್ತದೆ. ಓಕೆ, ಇಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಇತ್ತೀಚೆಗೆ ಭೇಟಿ ನೀಡಿದ್ದರು. ಮಾಲ್ಡೀವ್ಸ್ಗೆ ಸರಿಸಾಟಿಯಾಗಿ ಲಕ್ಷದ್ವೀಪ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಲು ಪ್ರಧಾನಿ ಮೋದಿ ಅವರು ಅಲ್ಲಿಗೆ ಭೇಟಿ ನೀಡಿದ್ದರು ಎನ್ನುವ ಚರ್ಚೆ ಆರಂಭವಾಗಿದೆ. ಏನಪ್ಪಾ ಅಂದ್ರೆ, ಮಾಲ್ಡೀವ್ಸ್ನ ಅಧ್ಯಕ್ಷರು ಏನಿದಾರಲ್ಲ, ಅವರು ಪ್ರೆಸೆಂಟ್ ಭಾರತದ ಪರ ಒಲವಿಲ್ಲ. ಅವರಿಗೆ ಭಾರತ ಜೋಡಿ ವ್ಯಾಪಾರ ಸಂಪರ್ಕ ಮಾಡಲು ಇಂಥದ್ದು ಒಪ್ಪಂದ ಮಾಡ್ಕೊಂಡು ಒಲವಿಲ್ಲ. ಹೀಗಾಗಿ ಅವರು ಚೀನಾ ಪರ ಇರೋದನ್ನೋದು ಆಲ್ರೆಡಿ ನಮ್ಮ ದೇಶಕ್ಕೆ ಗೊತ್ತಿತ್ತು. ಪ್ರಧಾನಿಯವ್ರಿಗೆ ಗೊತ್ತಿರೋ ಕಾರಣ ಲಕ್ಷದ್ವೀಪವನ್ನು ಮಾಲ್ಡೀವ್ಸ್ಗೆ ಪ್ರತಿಸ್ಪರ್ಧಿಯಾಗಿ ಅಭಿವೃದ್ಧಿಪಡಿಸಬೇಕು ಒಂದು ದೃಷ್ಟಿಯಿಂದ ಅಲ್ಲಿಗೆ ಭೇಟಿ ನೀಡಿದ್ರು. ಆ ಭೇಟಿ ನೀಡಿದ್ದಕ್ಕೆ ಅಲ್ಲಿ ಮಾಲ್ಡೀವ್ಸ್ನ 3 ಡೆಪ್ಟಿ ಮಿನಿಸ್ಟರ್ ಏನ್ ಮಾಡಿದ್ರು, ಅಸಹ್ಯವಾಗಿ ನಮ್ಮ ಭಾರತ ಪರವಾಗಿ ತುಂಬಾ ಕೀಳುಮಟ್ಟದ ಅನಿಸಿಕೆಗಳನ್ನು ನಲ್ಲಿ ಹಾಕಿದ್ರು. ಇದಕ್ಕೆ ತೀವ್ರ ಪ್ರತಿರೋಧ ಒಡ್ಡಿದ ಕಾರಣವಾಗಿ ಆ 3 ಡೆಪ್ಟಿ ಮಿನಿಸ್ಟರ್ ಅನ್ನು ರಾಜೀನಾಮೆ ಕೊಡಲಾಗಿದೆ ಮತ್ತು ಮಾಲ್ಡೀವ್ಸ್ ಸರ್ಕಾರವು ಅದರಿಂದ ಅಂತರ ಕಾಯ್ಕೊಂಡಿದೆ. ಅವರೇನು ಭಾರತ ದೇಶದ ಪ್ರಧಾನಿ ಮಂತ್ರಿ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ರೆ ಅದು ಸರ್ಕಾರದ ಹೇಳಿಕೆ ಅಲ್ಲ, ಅದು ಅವರ ವೈಯಕ್ತಿಕ ಹೇಳಿಕೆ ಎಂದು ಮಾಲ್ಡೀವ್ಸ್ ಸರ್ಕಾರ ಅವರನ್ನು ಸಸ್ಪೆಂಡ್ ಮಾಡಿದೆ. ಇದು ನ್ಯೂಸ್. ಓಕೆ, ಮುಸ್ಲಿಂ ದೇಶ ಮಾಲ್ಡೀವ್ಸ್ನ ಕಡಲ ತೀರದ ರಾಜಕೀಯ ಲೆಕ್ಕಾಚಾರ ಈಗ ಬದಲಾಗಿವೆ. ಹೌದಾ, ಇಂದಿನವರೆಗೆ ಅದೇನಿತ್ತು, ಭಾರತ ಪರಮ ಮಿತ್ರ ರಾಷ್ಟ್ರ ಆಗಿತ್ತು. ಬಟ್ ಈ ಪ್ರೆಸೆಂಟ್ ಅದು ಬದಲಾಗಿದೆ. ಹಲವು ವರ್ಷಗಳಿಂದ ಇಲ್ಲಿನ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಭಾರತ ಹಾಗೂ ಚೀನಾದ ಪರ ವಿರೋಧ ಎನ್ನುವ ಚರ್ಚೆ ನಡೆದಿದೆ. ಓಕೆ,
2023ರಲ್ಲಿ ನಡೆದ ಚುನಾವಣೆಯಲ್ಲಿ ಭಾರತ ಹೆಚ್ಚು ಕಡಿಮೆ ಮಾಲ್ಡೀವ್ಸ್ ಇಂದ ಹೊರಹಾಕಲಾಗಿದೆ. ಚೀನಾ ದೇಶವು ಭಾರತ ಸ್ಥಾನವನ್ನು ಪಡೆದುಕೊಂಡ್ರೆ 2023ರಲ್ಲಿ ನಮ್ಮ ದೇಶದ ಸ್ಥಾನವನ್ನು ಚೀನಾ ಆಕ್ರಮಿಸಿದಲ್ಲಿ, ಯಾಕಂದ್ರೆ ಚೀನಾಕ್ಕೆ ಅವರು ಜಾಸ್ತಿ ಒಲವು ಕೊಡ್ತಾ ಇದ್ರಂತೆ. ಓಕೆ ನೋಡಿ, 2013ರಿಂದ 2018ರವರೆಗೆ ಅಧ್ಯಕ್ಷರಾಗಿದ್ದ ಅಬ್ದುಲ್ ಯಮೀನ್ ಚೀನಾದ ಪರ ಒಲವು ಹೊಂದಿದ್ದವರು ಭಾರತ ಮೊದಲು ಎಂದು ತೋರಿಸಿಕೊಂಡರು. ಚೀನಾಕ್ಕೆ ಹೆಚ್ಚಿನ ಪ್ರಾಮುಖ್ಯ ನೀಡಿದರೂ ಆ ಕುರಿತು ದೇಶದ ದೊಡ್ಡ ಮಟ್ಟದ ವಿರೋಧವಾಯಿತು. ನೆಕ್ಸ್ಟ್, ಈ ಕಾರಣಕ್ಕಾಗಿ 2018ರಲ್ಲಿ ಭಾರತ ಪರ ಒಲವಿರುವ ಇಬ್ರಾಹಿಂ ಮೊಹಮ್ಮದ್ ಸಾಲಿ ಅಧ್ಯಕ್ಷರಾದರು. ಇವರು ಭಾರತದೊಂದಿಗೆ ಒಳ್ಳೆಯ ಸಂಬಂಧ ಇರಿಸಿಕೊಂಡಿದ್ದರು. ಆದರೆ 2023ರಲ್ಲಿ ಆಯ್ಕೆಯಾದ ಇವರ ಅಧ್ಯಕ್ಷ ಪ್ರೆಸಿಡೆಂಟ್ ಇರೋದು ಮೊಹಮ್ಮದ್ ಮುಯಿಜಿ ಮಾಲ್ಡೀವ್ಸ್ನ ಜೊತೆಗಿನ ಭಾರತದ ಸಂಬಂಧವನ್ನು ಸಂಪೂರ್ಣವಾಗಿ ವಿರೋಧಿಸಿದರು. ಇವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ಟರ್ಕಿಗೆ ಭೇಟಿ ನೀಡಿದರು. ಓಕೆ, ಇಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ ರೇಸ್ ಆಗುತ್ತೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಹಾಗಾದ್ರೆ ಎರಡನೇ ಅವಧಿಗೆ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಿ ಆಯ್ಕೆ ಆದ್ರಲ್ಲ, ಅವರು ಆಯ್ಕೆಯಾದ ನಂತರ ಪ್ರಥಮವಾಗಿ ಭೇಟಿ ನೀಡಿದ ದೇಶ ಯಾವ್ದಪ್ಪ ಅಂದ್ರೆ ಅದು ಮಾಲ್ಡೀವ್ಸ್. ಓಕೆ, ಮಾಲ್ಡೀವ್ಸ್ಗೆ ಅವರು ಭೇಟಿ ನೀಡಿದ್ರು ಎರಡನೇ ಅವಧಿಗೆ. ಆದ್ರೆ ಪ್ರಥಮ ಅವಧಿಗೆ ಆಯ್ಕೆ ಆದ್ರಲ್ಲ, PM ಆಗಿ ಆಯ್ಕೆ ಆದ್ರಲ್ಲ ಮೋದಿ ಅವರು, ಯಾವ ದೇಶಕ್ಕೆ ಭೇಟಿ ನೀಡಿದ್ರಪ್ಪ ಅಂದ್ರೆ ಅದು ಭೂತಾನ್ ದೇಶಕ್ಕೆ ಭೇಟಿ ನೀಡಿದ್ದರು. ಇವು ಸ್ವಲ್ಪ ಗೊತ್ತಿರಲಿ. ಹೀಗಾಗಿ ನಮ್ಮ ದೇಶದವರು ಎರಡನೇ ಅವಧಿ ಪ್ರಧಾನಿ ಆಯ್ಕೆ ಆದಾಗ ಅವರು ಮಾಲ್ಡೀವ್ಸ್ಗೆ ಹೋದ್ರು. ಬಟ್ ಅವರು ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆ ಆದ ತಕ್ಷಣ ಅವರು ಆಯ್ಕೆ ಮಾಡಿಕೊಂಡು ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಟರ್ಕಿಗೆ ಭೇಟಿ ನೀಡಿದ್ರು. ಅಂದ್ರೆ ಭಾರತ ಮೊದಲು ಅನ್ನುವ ಪಾಲಿಸಿ ಅಲ್ಲಿ ಅವರು ಚೇಂಜ್ ಮಾಡ್ಕೊಂಡ್ರು. ನೋಡಿ, ದುಬೈನಲ್ಲಿ ನಡೆದ ಹವಾಮಾನ ಬದಲಾವಣೆ ಅಂದ್ರೆ COP28 ಶೃಂಗಸಭೆ ಎಲ್ಲಿ ನಡೀತು? ದುಬೈನಲ್ಲಿ ನಡೀತು. ಭಾಗವಹಿಸಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಿದ್ರಷ್ಟೇ. ನೆಕ್ಸ್ಟ್, ಚೀನಾ ಸೇನೆಯ ಮುತ್ತಿನ ಮಾಲೆಗೆ ಮತ್ತೊಂದು ಮುತ್ತು. ನೋಡಿ ಸ್ನೇಹಿತರೆ, ಪ್ರಜಾವಾಣಿ ಆರ್ಟಿಕಲ್ ತುಂಬಾ ನೀಟಾಗಿ ಕೊಟ್ಟಿದ್ದಾರೆ. ಸ್ವಲ್ಪ ಇದು ಲೆಂತ್ ಆಗಬಹುದು, ಬಟ್ ವಿಷಯ ಅಂತ ಕ್ಲಾರಿಫೈ ಮಾಡ್ತೀನಿ. ನೋಡಿ, ಜಗತ್ತಿನ 40% ವಿದೇಶಿ ವ್ಯಾಪಾರ ನಡೆಯುವ ಮಲಕ್ಕಾ ಸಮುದ್ರ ಮಾರ್ಗದಲ್ಲಿನ ಎಲ್ಲ ಆಯಕಟ್ಟಿನ ಜಾಗದಲ್ಲಿ ತನ್ನ ಪ್ರಾಬಲ್ಯ ಸಾಧಿಸುವ ಚೀನಾದ ಕಾರ್ಯತಂತ್ರವೇ ಮುತ್ತಿನ ಮಾಲೆ, ಸ್ಟ್ರಿಂಗ್ ಆಫ್ ಪರ್ಲ್ಸ್. ಓಕೆ, ಇದನ್ನ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಸ್ಟ್ರಿಂಗ್ ಆಫ್ ಪರ್ಲ್ಸ್ ಯಾವ ದೇಶಕ್ಕೆ ಸಂಬಂಧಪಟ್ಟಂತ ಕೇಳಬಹುದು. ಸ್ಟ್ರಿಂಗ್ ಆಫ್ ಪರ್ಲ್ಸ್ ಒಂದು ಚೀನಾ ದೇಶಕ್ಕೆ ಸಂಬಂಧಪಟ್ಟಿದೆ. ಓಕೆ, ಇಷ್ಟು ಗೊತ್ತಿರೋ ಸ್ನೇಹಿತರೆ. ಏನಪ್ಪಾ ಅಂದ್ರೆ ನೋಡಿ, ಇದು ನಮ್ಮ ದೇಶದ ಚಿತ್ರ ಇದೆ. ಇಲ್ಲೇ ನೋಡಿ, ಕೊಲ್ಲಿ ರಾಷ್ಟ್ರಗಳಂತ ಆಪ್ಷನ್ ಇದೆ ಸ್ನೇಹಿತರೆ. ನಾವು ಸ್ವಲ್ಪ ಇದ್ರ ಬಗ್ಗೆ ಸಮಗ್ರವಾದ ಮಾಹಿತಿ ತಿಳ್ಕೊಂಡ್ರೆ ನಮಗೆ ಸ್ವಲ್ಪ ಮಾಹಿತಿ ಹೆಚ್ಚಿ ಸಿಗುತ್ತಾ. ನೋಡಿ, ಕೊಲ್ಲಿ ರಾಷ್ಟ್ರಗಳು ಯಾವ ಕೊಲ್ಲಿ ರಾಷ್ಟ್ರಗಳು ಅಂದ್ರೆ ಹಾಗಾದ್ರೆ ಅದು ಗೊತ್ತಿರಬೇಕು. ಒಂದನೇದು ಬಹರೇನ್, ಕುವೈತ್, ನೆಕ್ಸ್ಟ್ ಓಮನ್, ಕತಾರ, ನೆಕ್ಸ್ಟ್ ಸೌದಿ ಅರೇಬಿಯಾ, UAE. ಈ ರಾಷ್ಟ್ರಗಳನ್ನು ನಾವು ಕೊಲ್ಲಿ ರಾಷ್ಟ್ರಗಳು ಅಂತ ಕರಿತೀವಿ. ಇನ್ನು ಯಾಕೆ ಏನಪ್ಪ ಅಂದ್ರೆ ಇಲ್ಲೇ ಕೊಟ್ಟಾರ ಕೊಲ್ಲಿ ರಾಷ್ಟ್ರಗಳು. ಅದೇ ರೀತಿ ಗ್ವಾದರ್ ಬಂದರು ಅಂತಿದೆ ನೋಡಿ. ಗ್ವಾದರ್ ಬಂದರು ಇದು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಗ್ವಾದರ್ ಫೋರ್ಟ್ 2015ರಲ್ಲಿ ಬಿಲ್ಡ್ ಮಾಡಲಾಗಿದೆ. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಹಾರ್ಮುಜಾ ಜಲಸಂಧಿ ಕಂಡು ಬರ್ತದೆ. ನೆಕ್ಸ್ಟ್ CPEC, ಇದ ಆರ್ಟಿಕಲ್ ಬಂದಿದೆ. CPEC ಅಂದ್ರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್, ಒನ್ ಬೆಲ್ಟ್ ಒನ್ ರೋಡ್ ಇದರ ಮಾರ್ಗದಲ್ಲಿ ಬರ್ತದ. ನೆಕ್ಸ್ಟ್ ಅದೇ ರೀತಿ ಈ ಗ್ವಾದರ್ ಪೋರ್ಟ್ಗೆ ಪ್ರತಿಕ್ರಿಯೆಯಾಗಿ ಭಾರತ ನಿರ್ಮಿಸಿದ ಬಂದರು ಯಾವುದಪ್ಪ ಅಂತ ಕ್ವಶನ್ ಕೇಳಿದಾರೆ ಆಲ್ರೆಡಿ. ಅದನ್ನು ತಿಳ್ಕೋಬೇಕು. ಚಹಬಾರ್ ಪೋರ್ಟ್ ಬಂದರು ಇದು ಎಲ್ಲಿದೆ ಅಂದ್ರೆ ಇರಾನ್ದಾಗಿದೆ. ಇರಾನ್ ದೇಶದಲ್ಲಿ 2017ರಲ್ಲಿ ಬಿಲ್ಡ್ ಮಾಡಲಾಗಿದೆ. ಇಲ್ಲಿಂದ ಗ್ವಾದರ್ ಪೋರ್ಟ್ ಮತ್ತು ಇದಕ್ಕೆ ಕೇವಲ 74 ಕಿಲೋಮೀಟರ್ ಅಂತರದಲ್ಲಿದೆ. ಎಷ್ಟು ಗೊತ್ತಿರಲಿ. ಕೊಲ್ಲಿ ರಾಷ್ಟ್ರಗಳು ಗೊತ್ತಾಯ್ತು, CPEC ಅಂದ್ರೆ ಗೊತ್ತಾಯ್ತು. ಮತ್ತು ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಇದೇನಿದೆ, ಸೂಯೆಜ್ ಕಾಲುವೆ ಅಂತಿದೆ. ಓಕೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೋಬೇಕು, ಸ್ವಲ್ಪ ಮಾಹಿತಿ ನೋಡ್ಕೊಂಡು. ಸೂಯೆಜ್ ಕಾಲುವೆ ಈ ತರ ಮ್ಯಾಪ್ ಬಂದಾಗ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಬಿಟ್ರೆ ಒಳ್ಳೆ ಓದೋ ಅವಶ್ಯಕತೆ ಇರಲ್ಲ. ಸೂಯೆಜ್ ಕಾಲುವೆ ನೋಡಿ ಸ್ನೇಹಿತರೆ, 1869ರಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಯಿತು. ಅದು ನೀವು ಕಂಪ್ಲೀಟ್ ಆಯಿತು. 1956ರಲ್ಲಿ ಅದನ್ನ ರಾಷ್ಟ್ರೀಕರಣ ನ್ಯಾಷನಲೈಸ್ ಮಾಡಲಾಯಿತು. ಓಕೆ, ಇದು ಮೆಡಿಟೇರಿಯನ್ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಬರ್ತದೆ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುವ ಕೃತಕ ಕಾಲುವೆ ಇದು. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುವ ಕೃತಕ ಜಲಮಾರ್ಗ. ಓಕೆ, ಅದೇ ರೀತಿ ಈ ಕಾಲುವೆ ಆಫ್ರಿಕಾ ಖಂಡವನ್ನು ಏಷ್ಯಾ ಖಂಡದಿಂದ ಸೂಯೆಜ್ ಕಾಲುವೆ ಬೇರ್ಪಡಿಸುತ್ತದೆ. ಇಷ್ಟು ಗೊತ್ತಿರಲಿ.
ಚೀನಾದ ಸ್ಟ್ರಿಂಗ್ ಆಫ್ ಫರ್ಸ್ ಅಂತ ಕರೀತಾರೆ. ಇದರಾಗ ಆಗಿದೆ ಆಲ್ರೆಡಿ. ಅದನ್ನೇ ಏನಂತಂದ್ರೆ ಸೇನೆಯ ಮುತ್ತಿನ ಮಾಲೆ ಅಂತ ಸಹ ಕನ್ನಡದ ಕರೀತಾರೆ. ಅವರು ಡೈರೆಕ್ಟ್ ಸ್ಟ್ರಿಂಗ್ ಆಫ್ ಫರ್ಸ್ ಅನ್ನು ಕರಿ ಬದ್ಲಿ ಮುತ್ತಿನ ಮಾಲೆ ಅಂದ್ರು ಅದನ್ನು ಅರ್ಥ ಮಾಡ್ಕೊಂಡಿರ್ಬೇಕು ನಾವು. ಓಕೆ, ಚೀನಾದ ಸ್ಟ್ರಿಂಗ್ ಆಫ್ ಫರ್ಸ್ ಯೋಜನೆ ಭಾರತವನ್ನು ಒಳಗೊಳ್ಳುವ ಹಿಂದೂ ಮಹಾಸಾಗರ ತನ್ನ ಜಾಲವನ್ನು ಸ್ಥಾಪಿಸುವ ಉದ್ದೇಶ ಹೊಂದಿದೆ. ಅಂದ್ರೆ ನೋಡಿ, ಇಲ್ಲಿದ್ದ ಇಲ್ಲೇ ಚೀನಾ ಪಾಕಿಸ್ತಾನದ ಗ್ವಾದರ್ ಪೋರ್ಟ್ ಮಾಡ್ಕೊಂಡು ಇಲ್ಲಿ ಮಟ್ಟ ಬಂದಿದೆ, ಒಳ್ಳೆ ಈಚ ಕಡೆ ಇಲ್ಲಿ ಮಟ್ಟ ಕವರ್ ಮಾಡ್ಕೊಂಡೆ. ಅಂದ್ರೆ ಓವರ್ ಆಲ್ ಅದರದ್ದು ಇಡೀ ಭಾರತವನ್ನು ಸುತ್ತಾಕುವುದೇ ಅದರದ್ದು ಸ್ಟ್ರಿಂಗ್ ಆಫ್ ಫರ್ಸ್ ಅಂದ್ರೆ ಮುತ್ತಿನ ಮಾಲೆಗೆ ಮತ್ತೊಂದು ಮುತ್ತು ಅಂದ್ರೆ ಮಾಲ್ಡೀವ್ಸ್ ಅಲ್ಲಿ ಸೇರ್ಪಡೆ ಮಾಡ್ಕೊಂಡಿದೆ. ಏನಪ್ಪಾ ಅಂದ್ರೆ ಶ್ರೀಲಂಕಾದಲ್ಲಿ ಒಂದು ಅಂಬನ್ ತೋಟ ಬಂದರು ಮಾಡಿದಾರ. ಓಕೆ, ಅಂಬನ್ ತೋಟ ಬಂದರು ಎಷ್ಟು ವರ್ಷ, 100 ವರ್ಷಗಳ ಕಾಲ ಅದನ್ನ ಲೀಜ್ ಹಾಕೊಂಡ್ಬಿಟ್ಟಿದ್ದಾರೆ. ಓಕೆ, ಏನಪ್ಪಾ ಇದು ಸ್ಪ್ರಿಂಗ್ ಆಫ್ ಫರ್ಸ್ ಅಂದ್ರೆ, ಈಗ ಎಕ್ಸಾಂಪಲ್ ಮಾಲ್ಡೀವ್ಸ್ ಇದೆ. ಮಾಲ್ಡೀವ್ಸ್ ದೇಶದ ಏನಂದ್ರೆ ಅಲ್ಲಿಗೆ ಅವರಿಗೆ ಹಣಕಾಸಿನ ಸಹಾಯ ಬೇಕು. ಅವರಿಗೆ $50 ಕೋಟಿ ದುಡ್ಡು ಕೇಳಿದ್ರೆ ಇವರು ಚೀನಾದಲ್ಲಿ ಏನ್ ಮಾಡ್ತಾರೆ, $100 ಕೋಟಿ ದುಡ್ಡು ಕೊಟ್ಬಿಡೋದು. ಅಂದ್ರೆ ಅವರಿಗೆ ಸಾಲವನ್ನು ತೀರಿಸಲು ಆಗದಷ್ಟು ಅವರಿಗೆ ಹಣಕಾಸು ಸಹಾಯ ನೀಡಬಾರ್ದು. ಸಾಲ ಕೇಳೋ ಸಂದರ್ಭದಲ್ಲಿ ಆ ಪ್ರದೇಶವನ್ನು ಲೀಜಿ ತಗೊಂಡ್ಬಿಡೋದು. ಹೀಗೆ ನಮ್ಮ ಸುತ್ತಮುತ್ತಲಿರುವ ರಾಷ್ಟ್ರಗಳು ಈ ತರ ಮಾಡ್ಕೊಂಡು ಚೀನಾದ ಆಲ್ರೆಡಿ ಶ್ರೀಲಂಕಾದಲ್ಲಿ ಅಂಬನ್ ತೋಟ ಬಂದರಾಯ್ತು, ಒಳ್ಳೆ ಪಾಕಿಸ್ತಾನದ ಗ್ವಾದರ್ ಫೋರ್ಟ್ ಆಯ್ತು, ಅದೇ ರೀತಿ ಈಗ ಮಾಲ್ಡೀವ್ಸ್ ನಲ್ಲಿ ಈ ತರ ಅಲ್ಲಿ ತನ್ನ ರಕ್ಷಣಾ ಕ್ಷೇತ್ರವನ್ನು ವಿಸ್ತರಣೆ ಮಾಡಿಕೊಂಡು ಅಲ್ಲಿ ತನ್ನ ಸೇನಾ ನೆಲೆಯನ್ನು ಸ್ಥಾಪಿಸುವ ಮೂಲಕ ಇದು ಭಾರತದ ಭದ್ರತೆಗೆ ತುಂಬಾ ಕಳವಳಿಕಾರ ವಿಷಯವಾಗಿದೆ. ಹೀಗಾಗಿ ಭಾರತವು ಇದನ್ನು ತುಂಬಾ ಅಪೋಸ್ ಮಾಡ್ತಾ ಇದೆ. ಬಟ್ ಆದ್ರೆ ನೆರೆಯ ರಾಷ್ಟ್ರಗಳೊಂದಿಗೆ ಚೀನಾ ಈ ಸ್ಪ್ರಿಂಗ್ ಆಫ್ ಫರ್ಸ್ ಎಂಬ ತತ್ವ ಬಳಸಿಕೊಂಡು ಆ ರಾಷ್ಟ್ರಗಳನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಕಾರ್ಯವನ್ನು ಮಾಡುತ್ತಾ ಭಾರತದ ವಿರುದ್ಧ ಯುದ್ಧದ ಸನ್ನದ್ಧ ಸ್ಥಿತಿಯನ್ನು ಅದು ನಿರ್ಮಾಣ ಮಾಡುತ್ತದೆ ಅನ್ನೋದು ಈ ಆರ್ಟಿಕಲ್ ಇಂದ ಗೊತ್ತಾಗ್ತದೆ. ಓಕೆ, ಮತ್ತು ಇದನ್ನ ಡೆಪ್ತ್ ಥಿಯರಿ ಅಂತ ಕರೀತಾರೆ. ಡೆಪ್ತ್ ಥಿಯರಿ ಯಾವ್ದಪ್ಪ ಅಂದ್ರೆ ಇದನ್ನ ಸ್ಪ್ರಿಂಗ್ ಆಫ್ ಫರ್ಸ್ ಅನ್ನು ಡೆಪ್ತ್ ಥಿಯರಿ ಅಂತ ಕರೀತಾರೆ. ಡೆಪ್ತ್ ಥಿಯರಿ ಅಂದ್ರೆ ಅವ್ರು ಎಷ್ಟು ಕೇಳಿದ್ರೆ ಅದಕ್ಕಿಂತ ಹೆಚ್ಚಿಗೆ ಹಣ ಕೊಟ್ಬಿಡೋದು, ಅವ್ರಿಗೆ ಒಳ್ಳೆ ಸಾಲ ಕೊಡ್ಲಾರ್ದಷ್ಟು ದುಡ್ಡು ಕೊಟ್ಬಿಡೋದು ಅವರಿಗೆ. ಓಕೆ, ಇಷ್ಟು ಮಾಹಿತಿ ಇರ್ತದೆ. ಈ ತರ ಪ್ರಜಾವಾಣಿ ಆರ್ಟಿಕಲ್ ಬಂದಾಗ ನಾವು ಇದು ಮ್ಯಾಪ್ಸ್ ಏನೇನು ಕೊಟ್ಟಿದ್ರೆ ಇವೆಲ್ಲ ಒಂದು ನೋಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಶ್ರೀಲಂಕಾದಲ್ಲಿ ಅಂಬನ್ ತೋಟ ಬಂದರ್ ಇದೆ, ಅದೇ ರೀತಿ ಗ್ವಾದರ್ ಫೋರ್ಟ್ ಪಾಕಿಸ್ತಾನ ಬಿಲ್ಡ್ ಮಾಡಿದೆ. ಓಕೆ, ಇದೆಲ್ಲ ಸ್ವಲ್ಪ ನೋಡ್ಕೋಬಹುದು. ಮಾಲ್ಡೀವ್ಸ್ಗೆ ಹಣಕಾಸು ಸಹಾಯ ಮಾಡ್ಕೊಂಡು ವಿದೇಶಾಂಗ ನೀತಿ ಅಲ್ಲಿ ಪೂರ್ತಿ ಬದಲಾಗಿದೆ. ಇಷ್ಟು ಮಾಹಿತಿ. ಸುಯೇಜ್ ಕಾಲುವೆ ಆಯ್ತು, ಕೊಲ್ಲಿ ರಾಷ್ಟ್ರಗಳು ಯಾವ ಗೊತ್ತಾಯ್ತು, CPSC ಚೀನಾ ಪಾಕಿಸ್ತಾನ ಎಕನಾಮಿಕ್ಸ್ ಕಾರಿಡಾರ್ ಗೊತ್ತಾಯ್ತು, ಸುಯೇಜ್ ಕಾಲುವೆ. ಓಕೆ, ಇಷ್ಟು ಮಾಹಿತಿ ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಜಗತ್ತಿನ 40% ವಿದೇಶಿ ವ್ಯಾಪಾರ ನಡೆಯುವ ಮಲಕ್ಕಾ ಸಮುದ್ರ ಮಾರ್ಗದಲ್ಲಿ ಎಲ್ಲ ಆಯಾಕಟ್ಟಿನ ಜಾಗದಲ್ಲಿ ತನ್ನ ಪ್ರಾಬಲ್ಯ ಸಾಧಿಸುವ ಚೀನಾದ ಕಾರ್ಯತಂತ್ರವೇ ಮುತ್ತಿನ ಮಾಲೆ ಅಥವಾ ಸ್ಟ್ರಿಂಗ್ ಆಫ್ ಪರ್ಲ್ಸ್. ದಕ್ಷಿಣ ಚೀನಾ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರವನ್ನು ಈ ಸಮುದ್ರ ಮಾರ್ಗವು ಹಾದು ಹೋಗುತ್ತದೆ. ಈ ಮಾರ್ಗದಲ್ಲಿ ಬರುವ ಪ್ರಮುಖ ಬಂದರುಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವುದು ಚೀನಾದ ಮುತ್ತಿನ ಮಾಲೆ ಕಾರ್ಯತಂತ್ರವಾಗಿದೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಅಂದ್ರೆ ಎಲ್ಲಾ ತರದಿಂದ ಅದನ್ನ ಭಾರತವನ್ನು ಸುತ್ತುವರಿಯೋದನ್ನ ಮುತ್ತಿನ ಮಾಲೆ ಸ್ಟ್ರಿಂಗ್ ಆಫ್ ಫರ್ಸ್ ಅಂತ ಕರಿತೀವಿ ಅಂತ ಅರ್ಥ. ನೆಕ್ಸ್ಟ್, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರಗಳಲ್ಲಿ ಇರುವ ಪ್ರಮುಖ ದೇಶಗಳೊಂದಿಗಿನ ಭಾರತ ಸಂಬಂಧ ಈ ಹಿಂದೆ ಉತ್ತಮವಾಗಿ ಇತ್ತು. ಆದರೆ ಕಳೆದ ದಶಕಗಳಲ್ಲಿ ಆ ಎಲ್ಲ ರಾಷ್ಟ್ರಗಳೊಂದಿಗಿನ ಚೀನಾವು ತನ್ನ ಸಂಬಂಧವನ್ನು ಗಟ್ಟಿಗೊಳಿಸ್ತಾ ಬಂದಿದೆ. ಆರ್ಥಿಕ ನೆರವು, ಸಾಲದ ರೂಪದಲ್ಲಿ ಆ ದೇಶದೊಳಗಿನ ಸಂಬಂಧ ಬೆಳೆಸಿದ ಚೀನಾ ಆ ದೇಶಗಳ ವಿದೇಶಾಂಗ ನೀತಿಯ ಬದಲಾವಣೆಗೆ ಕಾರಣವಾಗಿದ್ದನ್ನು ಅಲ್ಲಗಳೆಯಲಾಗದು. ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕಿಸ್ತಾನ್ ಅಂತಹ ದೇಶಗಳಲ್ಲಿ ಪ್ರಮುಖವಾದವು. ಈ ಎಲ್ಲಾ ದೇಶಗಳಲ್ಲಿ ಚೀನಾ ತನ್ನ ನೆಲೆಯನ್ನು ಗಟ್ಟಿಗೊಳಿಸುತ್ತಿದೆ. ಅಂದ್ರೆ ಇವೆಲ್ಲಾ ದೇಶಗಳು ಭಾರತ ನೆರೆಯ ರಾಷ್ಟ್ರಗಳು. ಈ ದೇಶಗಳಲ್ಲಿ ತನ್ನ ಸಂಬಂಧವನ್ನು ಗಟ್ಟಿಗೊಳಿಸುವ ಮೂಲಕ ಭಾರತದ ಆಂತರಿಕ ಭದ್ರತೆಗೆ ಸವಾಲೊಡ್ಡುವ ಕೆಲಸವನ್ನು ಚೀನಾ ಮಾಡ್ತಿದೆ ಅಂತೇಳಿ ಭಾರತದ ಕಳವಳ ವ್ಯಕ್ತಪಡಿಸಿದೆ. ಓಕೆ, ನೋಡಿ, ಚೀನಾದ ಈ ಕಾರ್ಯತಂತ್ರಕ್ಕೆ ಮಾಲ್ಡೀವ್ಸ್ ಅಂದ್ರೆ ಚೀನಾದ ಕಾರ್ಯತಂತ್ರ ಮೊದಲಿದ್ದ ಇದೆ. ಶ್ರೀಲಂಕಾನ ಅಂಬನ್ ತೋಟ ಬಂದ್ರೆ ಒಳಗೆ ಹಾಕೊಂತು 100 ವರ್ಷ ಲೀಸ್ ಹಾಕೊಂಡ್ಬಿಡ್ತದನ್ನ. ಓಕೆ, ಅದೇ ರೀತಿ ನೆಕ್ಸ್ಟ್ ಸೇರ್ಪಡೆ ಆಗಿದೆ ಯಾವ್ದಪ್ಪ, ಮಾಲ್ಡೀವ್ಸ್. ಹೊಸ ಸೇರ್ಪಡೆ ಅಷ್ಟೇ. ಮಾಲ್ಡೀವ್ಸ್ನ 5ಕ್ಕೂ ಹೆಚ್ಚು ದ್ವೀಪಗಳನ್ನು ಚೀನಾದ ಕಂಪನಿಗಳು 50 ವರ್ಷಗಳಿಗೆ ಗುತ್ತಿಗೆ ಪಡೆದಿವೆ. ಇದನ್ನೇ ನಾವು ಡೆಪ್ತ್ ಥಿಯರಿ ಅಂತ ಕರಿತೀವಿ. ಅಂದ್ರೆ 50 ವರ್ಷ ಆದ್ರೆ ಆ ಸಾಲ ತೀರ್ಸಕ್ ಆ ದೇಶಕ್ಕೆ ಆಗೋದೇ ಇಲ್ಲ ಅಂತ ಸಂದರ್ಭದಲ್ಲಿ ಅದನ್ನ ತನ್ನ ಲೀಜಿ ತಗೊಂಡ್ಬಿಡ್ತದ. ಆ ಲೀಜಿ ತಗೊಂಡಾಗ ತನ್ನ ನೌಕಾನೆಲೆಯಾಗಿ ಮಾರ್ಪಡಿಸುವ ಕೆಲಸವನ್ನು ಚೀನಾ ಮಾಡ್ತದೆ. ಅಲ್ಲಿ ಕುಂತ್ಕೊಂಡು ಭಾರತದಲ್ಲಿ ನಡೀತಿರುವಂತಹ ಮಾಹಿತಿಯನ್ನು ಕದಿಯುವ ಕೆಲಸವನ್ನು ಮಾಡ್ತದ ಅಂತ ಭಾರತದ ಕಳವಳ. 2 ಸರ್ಕಾರಗಳ ಅವಧಿಯಲ್ಲಿ ನಡೆದ ಬೆಳವಣಿಗೆ ಇದು. ಇದರ ಜೊತೆಯಲ್ಲಿ ಮಾಲೆ ಅಂದ್ರೆ ಇದು ಮಾಲ್ಡೀವ್ಸ್ ರಾಜಧಾನಿ.
ಮಾಲೆ ವಿಮಾನ ನಿಲ್ದಾಣ ಅಭಿವೃದ್ಧಿಗೆ ಮಾಲೆ ಸಮುದ್ರ ಸೇತುವೆ ಅಭಿವೃದ್ಧಿ ಯೋಜನೆಗೆ ವೆಚ್ಚದ 50% ಚೀನಾವೇ ಭರಿಸಿದೆ. ನೋಡಿ, ವಿಮಾನ ಅಭಿವೃದ್ಧಿ ಕ್ಷೇತ್ರ 50% ಬಳಸಿದೆ. ಉಳಿದ 50% ವೆಚ್ಚವನ್ನು ಸಾಲದ ರೂಪದಲ್ಲಿ ಒದಗಿಸಿ, ಅಂದ್ರೆ ಟೋಟಲ್ 100% ಅವ್ರದೇ ಕಾಂಟ್ರಿಬ್ಯೂಷನ್ ಆಯ್ತು ಇಲ್ಲಿ. ಇದು ಭಾರತದ ಕಳವಳಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ 100% ಅವರು ಅಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ಯಾರಪ್ಪ ಅಂದ್ರೆ ಅಷ್ಟು ಅಮೌಂಟ್ ಅನ್ನು ಮಾಲ್ಡೀವ್ ಸರ್ಕಾರ ವಾಪಸ್ ಸಾಲವನ್ನು ತೀರ್ಸೋಕ್ ಆಗಲ್ಲ. ಇಂಥ ಸಂದರ್ಭದಲ್ಲಿ ಆ ದೇಶದ ಆ ಪ್ರದೇಶವನ್ನು ಚೀನಾ ದೇಶಕ್ಕೆ ಏನ್ ಮಾಡ್ತಾರೆ, ಲೀಜಿಗೆ ಕೊಟ್ಬಿಡ್ತಾರೆ. ಲೀಜಿಗೆ ಕೊಟ್ಟ ಸಂದರ್ಭದಲ್ಲಿ ಅದನ್ನ ತನ್ನ ದೇಶದ ಚೀನಾವು ತನ್ನ ಸಾಮ್ರಾಜ್ಯ ವಿಸ್ತರಣೆ ರೀತಿಯಲ್ಲಿ ಭಾರತ ವಿರುದ್ಧ ಗೂಢಚರ್ಯ ಮಾಡುವಂತ ಸಂಬಂಧದಲ್ಲದನ್ನ ಆ ಜಗವನ್ನು ಬಳಸಿಕೊಳ್ಳುವ ಸಿಚುವೇಶನ್ ಇರ್ತದ. ಓಕೆ, ಮಾಲ್ಡೀವ್ಸ್ ನ ದ್ವೀಪವೊಂದರಲ್ಲಿ ಸಮುದ್ರ ಸರ್ವೇಕ್ಷಣಾ ನೆಲೆಯನ್ನು ಸ್ಥಾಪಿಸುವ ಯೋಜನೆಗೆ 2016-17ರಲ್ಲಿ ಮಾಲ್ಡೀವ್ಸ್ ಮತ್ತು ಚೀನಾ ಸಹಿ ಹಾಕಿದವು. ಅದನ್ನು ಭಾರತ ಪ್ರಬಲವಾಗಿ ವಿರೋಧಿಸಿತು. ಭಾರತ ವಿರೋಧದ ಕಾರಣದಿಂದಾಗಿ 2019ರಲ್ಲಿ ಯೋಜನೆಯನ್ನು ರದ್ದುಪಡಿಸಲಾಗಿತ್ತು. ಅವಾಗ ರದ್ದುಪಡಿಸಿದ್ರು. ಓಕೆ, ನೋಡಿ, ಮಾಲೆ ಬಂದರು, ಮಾಲೆ ಅಂದ್ರೆ ಅದರ ರಾಜಧಾನಿ, ಬಂದರು ಮತ್ತು ಮಾಲೆ ವಿಮಾನ ನಿಲ್ದಾಣವನ್ನು ತನ್ನ ಸೇನಾ ನೆಲೆಯಾಗಿ, ನೋಡಿ ಅದೇ ಏನಿಲ್ಲ, ಅವರು ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಟ ಮೇಲೆ ಒಳ್ಳೆ ವಾಪಸ್ ಸಾಲ ಕೊಡಕ್ಕಾಗಲಾದ ಸಂದರ್ಭದಲ್ಲಿ ಆ ರಾಷ್ಟ್ರದ ಅವ್ರು ಏನು ಬಂದಿರುತ್ತೋ ಅವನ್ನ ಲೀಸ್ ತಗೊಂಡ್ಬಿಡ್ತಾರೆ. ಲೀಸ್ ತಗೊಂಡು ಅವನ್ನ ಸೇನಾ ನೆಲೆಯಾಗಿ ಮಾರ್ಪಡಿಸ್ಬಿಡ್ಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ ತುಂಬಾ ಹತ್ತಿರ ಮಾಲ್ಡೀವ್ಸ್ ದೇಶದಲ್ಲಿ ನಲ್ಲಿ ಸೇನಾ ನೌಕಾನೆಲೆ ಸ್ಥಾಪಿಸಿದ್ರೆ ಭಾರತದ ಸಾರ್ವಭೌಮತೆಗೆ ತೊಂದರೆ ಕೊಡುವಂತ ಕೆಲಸನ ಆಗ್ತದ. ಓಕೆ, ಭದ್ರತೆ ವಿಷಯದಲ್ಲಿ ತುಂಬಾ ನಮಗೆ ಅದು ತೊಂದರೆ ಆಗ್ತದೆ. ಚೀನಾ ಮುಂದಾಗುತ್ತಿದೆ ಎಂದು ಜಾಗತಿಕ ಮಟ್ಟದ ಥಿಂಕ್ ಟ್ಯಾಂಕ್ಗಳು ಈಗಾಗಲೇ ಹಲವು ವರದಿ ಪ್ರಕಟಿಸಿವೆ. ಇದನ್ನು ಮಾಲ್ಡೀವ್ಸ್ ಚೀನಾ ನಿರಾಕರಿಸುತ್ತಲೂ ಇಲ್ಲ, ಒಪ್ಪಿಕೊಳ್ಳುತ್ತಲೂ ಇಲ್ಲ. ಆದರೆ ಮಾಲೆಯಲ್ಲಿ ಇರುವ ಭಾರತದ ಕಿರು ಸೇನಾ ಘಟಕವನ್ನು ವಾಪಸ್ ಕರೆಸಿಕೊಳ್ಳುವಂತೆ ಮಾಲ್ಡೀವ್ಸ್ ಈಗಾಗಲೇ ಹಲವು ಬಾರಿ ಹೇಳಿದೆ. ಏನು ಇದು, ಇದಕ್ಕೆಲ್ಲ ಕಾರಣ ಯಾರಪ್ಪ? ಚೀನಾದ ಮುತ್ತಿನ ಮಾಲೆ ಕಾರ್ಯತಂತ್ರದ ಕೊನೆಯ ಮುತ್ತಾದ ಮಾಲ್ಡೀವ್ಸ್ ಆ ಮಾಲೆಯಲ್ಲಿ ಸಂಪೂರ್ಣಗೊಳಿಸಿತು, ಅಂದ್ರೆ ಸಂಪೂರ್ಣವಾಗಿ ಸೇರಿತು ಎಂಬುದು ಈಗಿನ ಬಹುದೊಡ್ಡ ಪ್ರಶ್ನೆ. ಭಾರತದೊಂದಿಗೆ ಮಾಲ್ಡೀವ್ಸ್ನ ರಾಜತಾಂತ್ರಿಕ, ಸೇನಾ ಮತ್ತು ವ್ಯಾಪಾರಿ ಸಂಬಂಧಗಳ ಈ ಪ್ರಶ್ನೆ ಹೌದು ಎಂಬ ಉತ್ತರವನ್ನು ಸೂಚಿಸುತ್ತವೆ. ಇಷ್ಟು ಮಾಹಿತಿ. ಭಾರತ ಹಾಗೂ ಮಾಲ್ಡೀವ್ಸ್ನ ವ್ಯಾಪಾರ ಸಂಬಂಧವು ಹಂತವಾಗಿ ಕಡಿತವಾಗುತ್ತಾ ಬಂದಿದೆ. ಚೀನಾದೊಂದಿಗೆ ಮಾಲ್ಡೀವ್ಸ್ನ ತನ್ನ ವ್ಯಾಪಾರವು ಹಂತವಾಗಿ ಹೆಚ್ಚಿಸಿಕೊಂಡಿದೆ. ಇದೇ ಕಾರಣಕ್ಕೆ ಮಾಲ್ಡೀವ್ಸ್ ಭಾರತದ ರಫ್ತು ಪ್ರಮಾಣವು ಕಡಿಮೆಯಾಗಿದೆ. ಓಕೆ, ಇಂಡಿಯಾ ಮಾಲ್ಡೀವ್ಸ್ ಕಾಂಟ್ರವರ್ಸಿ ಅಂದ್ರೆ ಯಾಕೆ ಸ್ವಲ್ಪ ಇಂಗ್ಲಿಷ್ ಯಾಕೆ ಹಾಕಿನಪ್ಪ ಅಂದ್ರೆ ನಾವು ಅಷ್ಟು ಪರ್ಫೆಕ್ಟ್ ಇಲ್ಲ ಇಂಗ್ಲಿಷ್ನಾಗೆ, ಬಟ್ ಒಂದು ಸ್ವಲ್ಪ ಟ್ರಾನ್ಸ್ಲೇಟ್ ಯೂಸ್ ಆಗುತ್ತೆ. ನೋಡಿ, ಇಲ್ಲೇ ಇದೆ ಭಾರತ ಮತ್ತು ಮಾಲ್ಡೀವ್ಸ್ ಸಂಬಂಧ, ಅದು ಏನೇನಿದೆ ಕಾಂಟ್ರವರ್ಸಿ, ವಿವಾದ ಏನು ಪ್ರಾರಂಭ ಆಗಿದೆ ಅಂದ್ರೆ ಅದನ್ನು ಇಲ್ಲೇ ಹಾಕೋಣ. ನೋಡಿ, ಪ್ರವಾಸೋದ್ಯಮ ಮಾಲ್ಡೀವ್ಸ್ ದೇಶದ ಆರ್ಥಿಕತೆಯ ಮುಖ್ಯ ಆಧಾರವಾಗಿದೆ. ಈ ದೇಶವು ಕೆಲವು ಭಾರತೀಯರಿಗೆ ಪ್ರಮುಖ ಪ್ರವಾಸಿ ತಾಣವಾಗಿದೆ ಮತ್ತು ಇತರರಿಗೆ ಉದ್ಯೋಗ ತಾಣವು ಮಾಲ್ಡೀವ್ಸ್ ಆಗಿದೆ. ಪ್ರವಾಸೋದ್ಯಮ ಪ್ರೋತ್ಸಾಹಿಸುವ ಸಲುವಾಗಿ ಭಾರತದ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿ ಅವರು ಲಕ್ಷದ್ವೀಪ ರಾಜಧಾನಿ ಕವರಟ್ಟಿ, ಅಂದ್ರೆ ಮಾಲ್ಡೀವ್ಸ್ ರಾಜಧಾನಿ ಮಾಲೆ ಪ್ರದೇಶಕ್ಕೆ ಭೇಟಿ ನೀಡಿದರು. ಈ ಸಮಯದಲ್ಲಿ ತಮ್ಮ ಸಾಮಾಜಿಕ ಖಾತೆಯಲ್ಲಿ ಲಕ್ಷದ್ವೀಪದ ಕೆಲವು ಚಿತ್ರಗಳನ್ನು ಮಾಧ್ಯಮದಲ್ಲಿ ಹಂಚಿಕೊಂಡರು. ಇದು ಸಾಮಾಜಿಕ ಮಾಧ್ಯಮದಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ವಿವಾದ ಆರಂಭವನ್ನು ಕಾರಣವಾಯಿತು. ಓಕೆ, ಲಕ್ಷದ್ವೀಪದಲ್ಲಿ ಒಟ್ಟು 36 ಐಲ್ಯಾಂಡ್ಗಳಿವೆ. ಅದರ ರಾಜಧಾನಿ ಯಾವುದಪ್ಪ ಅಂದ್ರೆ ಮಾಲೆ. ಓಕೆ, ಇಷ್ಟು ಗೊತ್ತಿರಲಿ. 8 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಿನ್ಕಾಯನ್ನು ಬೇರ್ಪಡಿಸುತ್ತದೆ. ಇದು ಗೊತ್ತಿರಲಿ, ಇದು ಕೇಳಿದ ಕ್ವಶನ್ ಆಲ್ರೆಡಿ. ನೆಕ್ಸ್ಟ್ ನೋಡಿ, ಮಾಲ್ಡೀವ್ಸ್ ಸರ್ಕಾರದ ಜವಾಬ್ದಾರಿ. ಓಕೆ, ಮಾಲ್ಡೀವ್ಸ್ ದೇಶದ ನೂತನ ಅಧ್ಯಕ್ಷರು ಮೊಹಮ್ಮದ್ ಮುಜಿ. ಓಕೆ, ಮಾಲ್ಡೀವ್ಸ್ನ 3 ಉಪ ಸಚಿವರುಗಳು ಭಾರತದ ಪ್ರಧಾನಿ ಕುರಿತು ನೀಡಿರುವ ಹೇಳಿಕೆಗಳು ಅದು ಸರ್ಕಾರದ ಹೇಳಿಕೆಗಳು ಅಲ್ಲ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಎಂದು ಮಾಲ್ಡೀವ್ಸ್ ಸರ್ಕಾರ ಹೇಳಿದೆ. ಆ 3 ಉಪ ಮಂತ್ರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಅಲ್ಲಿನ ಸರ್ಕಾರ. ನೋಡಿ, ಭದ್ರತಾ ಪಾಲುದಾರಿಕೆ, ಭಾರತ ಮತ್ತು ಮಾಲ್ಡೀವ್ಸ್ನ ಭದ್ರತಾ ಪಾಲುದಾರಿಕೆ ಯಾವ ರೀತಿ ಇದೆ ಅಂದ್ರೆ ರಕ್ಷಣಾ ಸಹಕಾರವು ಜಂಟಿ ವ್ಯಾಯಾಮಗಳ ಕ್ಷೇತ್ರಗಳಿಗೆ ವಿಸ್ತರಿಸಿದೆ. ಓಕೆ, ಎಕುವೆರಿನ್, ದೋಸ್ತಿ, ಏಕತಾ ಮತ್ತು ಆಪರೇಷನ್ ಶೀಲ್ಡ್ 2021ರಲ್ಲಿ ಆರಂಭವಾಗಿದೆ. ಅಂದ್ರೆ 2 ದೇಶಗಳ ನಡುವೆ ಸಮರಾಭ್ಯಾಸ ಮಾಡಿದೆ, ಜಂಟಿ ಸಮರಾಭ್ಯಾಸ. ನೋಡಿ, ಭಾರತವು ಮಾಲ್ಡೀವಿಯನ್ ರಾಷ್ಟ್ರೀಯ ರಕ್ಷಣಾ ಪಡೆ MNDP ಮಾಲ್ಡೀವ್ಸ್ ನ್ಯಾಷನಲ್ ಡಿಫೆನ್ಸ್ ಫೋರ್ಸ್. ಓಕೆ,
ಹೆಚ್ಚಿನ ಸಂಖ್ಯೆಯ ತರಬೇತಿ ಅವಕಾಶಗಳನ್ನು ಒದಗಿಸುತ್ತದೆ. ಅವರ ರಕ್ಷಣಾ ತರಬೇತಿ ಅಗತ್ಯಗಳನ್ನು ಸುಮಾರು 70% ಭಾರತವು ಪೂರೈಸುತ್ತದೆ. ಅಂದ್ರೆ ಭಾರತ ಮತ್ತು ಮಾಲ್ಡೀವ್ಸ್ ಭದ್ರತಾ ಪಾಲುದಾರಿಕೆ ಯಾವ ರೀತಿ ಹಿಂದಿನ ವರ್ಷಗಳಲ್ಲಿ ಇಲ್ಲಿಂದ ಮಾಡ್ಕೊಂಡ್ ಬಂದಿದೆ ಅನ್ನೋದನ್ನು ಇದರಲ್ಲಿ ನಾವು ಗೊತ್ತಿರಬೇಕು. ಯಾಕಂದ್ರೆ ಅಂದ್ರೆ ಇದ್ರ ಬಗ್ಗೆ ಒಂದು ಸಮಗ್ರ ವಿಮರ್ಶಾತ್ಮಕ ಬರೀರಿ ಅಂತೇಳಿ ಪ್ರಿಲಿಮ್ಸ್ಗೆ ಇದು ಮೇನ್ಸ್ ಕೇಳಿದಾಗ ಇವೆಲ್ಲ ಡಾಟಾಸ್ ಗೊತ್ತಿದ್ರೆ ಸಾಕು. ನಾವು ಈಗ ಇವೆಲ್ಲ ಹಾಕಿ ಬರೆದ್ರೆ ವ್ಯಾಲಿಡ್ ಆಗುತ್ತೆ. ನೆಕ್ಸ್ಟ್, ಆರ್ಥಿಕ ಸಹಕಾರ. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಆರ್ಥಿಕ ಸಹಕಾರ ಯಾವ ರೀತಿ ಇತ್ತು ನೋಡಿ. ಪ್ರವಾಸೋದ್ಯಮ ಮಾಲ್ಡೀವ್ಸ್ ಸರ್ಕಾರ ಆರ್ಥಿಕತೆಯ ಮುಖ್ಯ ಆಧಾರವಾಗಿದೆ. ದೇಶವು ಈಗ ಕೆಲವು ಭಾರತೀಯರಿಗೆ ಪ್ರಮುಖ ಪ್ರವಾಸಿ ತಾಣವಾಗಿದೆ, ಇತರೆ ಉದ್ಯೋಗ, ಅದು ಗೊತ್ತಾಗಿದೆ. ಆಗಸ್ಟ್ 2021ರಲ್ಲಿ ಭಾರತ ಕಂಪನಿಯಾದ ಅಫ್ಕಾನ್ಸ್ GMCP ಗ್ರೇಟರ್ ಮೇಲ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಆಗಿರುವ ಮಾಲ್ಡೀವ್ಸ್ನಲ್ಲಿ ಇದುವರೆಗೆ ಅತಿ ದೊಡ್ಡ ಮೂಲಸೌಕರ್ಯ ಯೋಜನೆಗೆ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿತ್ತು. ಅಂದ್ರೆ ಎರಡು ದೇಶಗಳ ನಡುವೆ ಸಹಕಾರ ಒಪ್ಪಂದಕ್ಕೆ ಭಾರತ ಸರ್ಕಾರ ಅತಿ ದೊಡ್ಡ ಯೋಜನೆ ಸಹಿ ಹಾಕಿತ್ತು. ಅದೇ ರೀತಿ RBI ಮತ್ತು ಮಾಲ್ಡೀವ್ಸ್ ಹಣಕಾಸು ಪ್ರಾಧಿಕಾರದ ನಡುವೆ ದ್ವಿಪಕ್ಷೀಯ USD ಕರೆನ್ಸಿ ಸ್ವಾಪ್ ಒಪ್ಪಂದಕ್ಕೆ ಜುಲೈ 22, 2019 ಸಹಿ ಹಾಕಲಾಗಿತ್ತು. 2017ರಲ್ಲಿ ಮಾಲ್ಡೀವ್ಸ್ ಚೀನಾದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡಾಗ ಭಾರತ ಮಾಲ್ಡೀವ್ಸ್ ಸಂಬಂಧ ಹಿನ್ನಡೆ ಅನುಭವಿಸಿದೆ. ಇಲ್ಲಿಂದ 2017ರಿಂದ ಇದು ನಡೀತು. ನೆಕ್ಸ್ಟ್, ಮೂಲಸೌಕರ್ಯಗಳ ಯೋಜನೆ ಭಾರತ ಮತ್ತು ಮಾಲ್ಡೀವ್ಸ್ ನೋಡಿ. 2022ರ ನ್ಯಾಷನಲ್ ಕಾಲೇಜ್ ಫಾರ್ ಪೊಲೀಸಿಂಗ್ ಅಂಡ್ ಲಾ ಎನ್ಫೋರ್ಸ್ಮೆಂಟ್ NCPEL ಅನ್ನು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರು ಉದ್ಘಾಟಿಸಿದರು. ಇದು ಭಾರತದ ಅತಿ ದೊಡ್ಡ ಮೂಲಸೌಕರ್ಯ ಯೋಜನೆಯಾಗಿತ್ತು. ನೆಕ್ಸ್ಟ್, ಗ್ರೇಟರ್ ಮಾಲೆ ಸಂಪರ್ಕ ಯೋಜನೆ. ಇದು ಮಾಲೆ ಮತ್ತು ಹತ್ತಿರದ ದ್ವೀಪಗಳಾದ ವಿಲ್ಲಿಂಗ್ಲಿ, ಗುಲ್ಲಿಪಲ್ ಮತ್ತು ತಿಲಾಪುಸಿ ನಡುವಿನ 6.74 ಉದ್ದದ ಸೇತುವೆ ಮತ್ತು ಕಾಸ್ವೇ ಸಂಪರ್ಕವನ್ನು ಒಳಗೊಂಡಿದೆ. ಇದು ನವೀಕರಿಸಬಹುದಾದ ಶಕ್ತಿಯನ್ನು ಬಳಸುತ್ತದೆ. ಈ ಯೋಜನೆಯಡಿ $100 ಮಿಲಿಯನ್ ಅನುದಾನದಿಂದ ಮತ್ತು ಭಾರತದಿಂದ $400 ಮಿಲಿಯನ್ ಲೈನ್ ಆಫ್ ಕಂಟ್ರೋಲ್ ಇದು ಧನಸಹಾಯ ಪಡೆದಿದೆ. ನೋಡಿ, ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇಂಡಿಯಾ ಈಸ್ ಡೂಯಿಂಗ್ ಇನ್ ದ ಮಾಲ್ಡೀವ್ಸ್ ಅಂಡ್ ಆಲ್ಸೋ ಬಿಗ್ಗೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನ್ ದ ಮಾಲ್ಡೀವ್ಸ್. ನೋಡಿ ಎಷ್ಟು ಅಮೌಂಟ್ ವರೆಗೆ ಅದು ಅಂದ್ರೆ ಮಾಲ್ಡೀವ್ಸ್ ಸರ್ಕಾರದ ಜೋಡಿ ಭಾರತ ಒಪ್ಪಂದ ಎಷ್ಟು ಆತ್ಮೀಯವಾಗಿ ಬೆಳೆಯುತ್ತಪ್ಪ ಇದ್ರ ಮೇಲೆ ಗೊತ್ತಿರುತ್ತೆ. ನೆಕ್ಸ್ಟ್, ಮಾಲ್ಡೀವ್ಸ್ ನಲ್ಲಿ ಭಾರತ ವಿಭಿನ್ನ ಕಾರ್ಯಾಚರಣೆಗಳು ನೋಡಿ. ಆಪರೇಷನ್ ಕಾಕ್ಟಸ್ 1988 ಅಂದ್ರೆ 35 ವರ್ಷಗಳ ಹಿಂದೆ ಈ ಕಾರ್ಯಾಚರಣೆಯನ್ನು ಅಡಿಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ದಂಗೆಯ ಪ್ರಯತ್ನವನ್ನು ತಟಸ್ಥಗೊಳಿಸುವಲ್ಲಿ ಮಾಲ್ಡೀವ್ ಸರ್ಕಾರಕ್ಕೆ ಭಾರತೀಯ ಸೇನೆ ಸಹಾಯ ಮಾಡಿತು. ಅದೇ ರೀತಿ ಆಪರೇಷನ್ ನೀರ್ 2014 ಈ ಕಾರ್ಯಾಚರಣೆಯಲ್ಲಿ ಭಾರತವು ಮಾಲ್ಡೀವ್ಸ್ನಲ್ಲಿ ನೀರಿನ ಬಿಕ್ಕಟ್ಟಿನ ಎದುರಿಸುವ ಸಂದರ್ಭದಲ್ಲಿ ಭಾರತವು ನೀರು ಸರಬರಾಜನ್ನು ಮಾಡಿದೆ. ಅದು 2014ರಲ್ಲಿ ಆಪರೇಷನ್ ನೀರ್. ಅದೇ ರೀತಿ ಆಪರೇಷನ್ ಸಂಜೀವಿನಿ ಕೋವಿಡ್-19 ವಿರುದ್ಧ ಹೋರಾಟದಲ್ಲಿ ಭಾರತವು ಆಪರೇಷನ್ ಸಂಜೀವಿನಿ ಅಡಿಯಲ್ಲಿ 6.2 ಟನ್ ಅಗತ್ಯ ಔಷಧಿಗಳನ್ನು ಮಾಲ್ಡೀವ್ಸ್ಗೆ ಪೂರೈಸಿದೆ. ನೆಕ್ಸ್ಟ್ ನೋಡಿ, ಭಾರತ ಮಾಲ್ಡೀವ್ಸ್ ಸಂಬಂಧಗಳಲ್ಲಿ ಚೀನಾದ ಸಮಸ್ಯೆ ಏನು ನೋಡಿ. ಚೀನಾ ಮೂಲಸೌಕರ್ಯ ಹೂಡಿಕೆ ನೋಡಿ. ಮಾಲ್ಡೀವ್ಸ್ನಲ್ಲಿ ಅತಿ ಹೆಚ್ಚಿನ ಮೂಲಸೌಕರ್ಯ ಹೂಡಿಕೆ ಮಾಡಿದೆ. ಇದು ಭಾರತದ ವಿದೇಶಾಂಗ ನೀತಿ ಮತ್ತು ಮಾಲ್ಡೀವ್ಸ್ ಮತ್ತು ಭಾರತ ಸಂಬಂಧ ವಿದೇಶಾಂಗ ನೀತಿಯಲ್ಲಿ ಹಿನ್ನಡೆಯಾಗಲು ಪ್ರಮುಖ ಕಾರಣ ನೋಡಿ. ಹಿಂದೂ ಮಹಾಸಾಗರ ಇತರ ಹಲವು ದೇಶಗಳಂತೆ ಮಾಲ್ಡೀವ್ಸ್ ಚೀನಾದ ಮೂಲಸೌಕರ್ಯ ಹೂಡಿಕೆಗಳನ್ನು ಸ್ವೀಕರಿಸಿದೆ. ಮಾಲ್ಡೀವ್ಸ್ ಬೃಹತ್ ಚೀನಿ ಹೂಡಿಕೆಯನ್ನು ಹೊಂದಿದೆ. ಚೀನಾದ ಬೆಲ್ಟ್ ಅಂಡ್ ರೋಡ್ ಯೋಜನೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಭಾಗವಾಗಿದೆ. ಬಂದರುಗಳು, ವಿಮಾನ ನಿಲ್ದಾಣಗಳು, ಸೇತುವೆಗಳು ಮತ್ತು ಇತರ ನಿರ್ಣಾಯಕ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಸೇರಿದಂತೆ ಮಾಲ್ಡೀವ್ಸ್ನಲ್ಲಿ ಚೀನಾ ವಿವಿಧ ಯೋಜನೆಗಳ ಹಣವನ್ನು ನೀಡುತ್ತದೆ. ಮೈತ್ರಿಗಳಲ್ಲಿ ಬದಲಾವಣೆ ನೋಡಿ. ಚೀನಾ ಪರವಾದ ನಿಲುವು ಮಾಲ್ಡೀವ್ಸ್ನ ಸಾಂಪ್ರದಾಯಿಕ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆಗೆ ಕಾರಣವಾಯಿತು. ಇದು ಸಾಮಾನ್ಯವಾಗಿ ಭಾರತಕ್ಕೆ ಹತ್ತಿರವಾಗಿತ್ತು. ಈ ಬದಲಾವಣೆಯನ್ನು ಕಂಡ ತಕ್ಷಣದ ನೆರೆಹೊರೆಯರಲ್ಲಿ ಚೀನಾದ ಬೆಳೆಯುತ್ತಿರುವ ಪ್ರಭಾವ ಮತ್ತು ಸಂಭಾವ್ಯ ಕಾರ್ಯತಂತ್ರದ ಪರಿಣಾಮಗಳ ಬಗ್ಗೆ ಭಾರತ ಆತಂಕ ಇದೆ. ಭಾರತದ ಕಳವಳಗಳು ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ವಿಶೇಷವಾಗಿ ಶ್ರೀಲಂಕಾ, ಪಾಕಿಸ್ತಾನ, ಮಾಲ್ಡೀವ್ಸ್ನಂತಹ ದೇಶಗಳಲ್ಲಿ ಚೀನಾದ ಬೆಳೆಯುತ್ತಿರುವ ಉಪಸ್ಥಿತಿಯ ಬಗ್ಗೆ ಭಾರತವು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಪ್ರದೇಶದಲ್ಲಿ ಚೀನಾ ನಿಯಂತ್ರಣದ ಬಂದರುಗಳು ಮತ್ತು ಮಿಲಿಟರಿ ಸೌಲಭ್ಯಗಳ ಅಭಿವೃದ್ಧಿ
ಭಾರತದ ವ್ಯೂಹಾತ್ಮಕ ಹಿತಾಸಕ್ತಿ ಮತ್ತು ಪ್ರಾದೇಶಿಕ ಭದ್ರತೆಗೆ ಸವಾಲಾಗಿ ಕಂಡುಬಂದಿದೆ. ಇದಕ್ಕೆ ಪ್ರತಿಯಾಗಿ ಭಾರತದ ಪ್ರತಿತಂತ್ರಗಳು ಏನಪ್ಪಾ ಅಂದ್ರೆ, ಭಾರತವು ಮಾಲ್ಡೀವ್ಸ್ ಮತ್ತು ಇತರ ಹಿಂದೂ ಮಹಾಸಾಗರದ ರಾಷ್ಟ್ರಗಳೊಂದಿಗೆ ತಜ್ಞ ರಾಜತಾಂತ್ರಿಕ ಮತ್ತು ಕಾರ್ಯತಂತ್ರದ ನಿಶ್ಚಿತಾರ್ಥವನ್ನು ತೀವ್ರಗೊಳಿಸುವ ಮೂಲಕ ಪ್ರತಿಕ್ರಿಯಿಸಿದೆ. ಇದು ಆರ್ಥಿಕ ನೆರವು ಒದಗಿಸಿದ ಮೂಲಸೌಕರ್ಯ ಯೋಜನೆಗಳನ್ನು ಕೈಗೊಂಡಿದೆ ಮತ್ತು ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನು ಬಲಪಡಿಸಲು ರಕ್ಷಣಾ ಸಹಕಾರವನ್ನು ವಿಸ್ತರಿಸಿದೆ. ಭಾರತದ ನೈಬರ್ಹುಡ್ ಫಸ್ಟ್ ನೀತಿಯು ಚೀನಾದ ಹೆಚ್ಚುತ್ತಿರುವ ಉಪಸ್ಥಿತಿಯನ್ನು ಸಮತೋಲನಗೊಳಿಸುವ ಗುರಿಯನ್ನು ಹೊಂದಿದೆ. ನೆರೆಯ ರಾಷ್ಟ್ರ ಫಸ್ಟ್. ಓಕೆ, ನೋಡಿ, ಕಾರ್ಯತಂತ್ರದ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ, ಹಿಂದೂ ಮಹಾಸಾಗರದಲ್ಲಿ ಮಾಲ್ಡೀವ್ಸ್ ಆಯಕಟ್ಟಿನ ಸ್ಥಳವು ಕಡಲ ಮಾರ್ಗಗಳಲ್ಲಿ ಭಾರತ ಮತ್ತು ಚೀನಾ ಎರಡು ರಾಷ್ಟ್ರಗಳು ಆಯಕಟ್ಟಿನ ಮಹತ್ವವಾದ ಸ್ಥಳ ಆಗಿದೆ. ಓಕೆ, ಪರಿಣಾಮವಾಗಿ ಎರಡು ದೇಶಗಳು ಮಾಲ್ಡೀವ್ಸ್ನ ಬೆಳವಣಿಗೆಯನ್ನು ನಿಕಟವಾಗಿ ಮೇಲ್ವಿಚಾರಣೆಗೆ ಎರಡು ರಾಷ್ಟ್ರಗಳು ಮಾಡುತ್ತವೆ. ಈ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸ್ಪರ್ಧೆ ಎರಡು ರಾಷ್ಟ್ರಗಳು ಮಾಡ್ತಾ ಇದೆ. ಓಕೆ, ಹಾಗಾಗಿ ನಾವೀಗ ಮಾಲ್ಡೀವ್ಸ್ ಸಂಬಂಧಪಟ್ಟ ಸಮಗ್ರವಾದ ಮಾಹಿತಿ ತಿಳ್ಕೊಂಡು ಸ್ನೇಹಿತರೆ, ಸ್ವಲ್ಪ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ಬಿಟ್ರೆ ನಮ್ದು ಮುಂದೆ ಎಕ್ಸಾಮ್ ಬರೋಕೆ ಅನುಕೂಲ ಆಗುತ್ತೆ. ಇಂಟರ್ನ್ಯಾಷನಲ್ ಬಾರ್ಡರ್ ಆಫ್ ಇಂಡಿಯಾ ನೋಡಿ, ವಾಘಾ ಬಾರ್ಡರ್ ಎಲ್ಲಿ ಬರ್ತಪ್ಪ? ಪಂಜಾಬ್, ಇಂಡಿಯಾ ಮತ್ತು ಪಾಕಿಸ್ತಾನ್. ಓಕೆ, ಅದೇ ರೀತಿ ಮೊರೆಯಾ ಮಣಿಪುರ್, ಇಂಡಿಯಾ ಮತ್ತು ಮಯನ್ಮಾರ್. ಇಲ್ಲಿ ರೋಹಿಂಗಾ ಸಮುದಾಯ ಕಂಡು ಬರ್ತಾರೆ ನಿರಾಶ್ರಿತರ. ನೆತುಲಾ ಪಾಸ್ ಸಿಕ್ಕಿಂ, ಇಂಡಿಯಾ ಮತ್ತು ಚೀನಾ. ಲಾಂಗ್ವಾ ರಾಜಸ್ಥಾನ್, ಇಂಡಿಯಾ ಪಾಕಿಸ್ತಾನ. ಧ್ವಾಕಿ ತಂಬಾಯಿ ಮೇಘಾಲಯ, ಇಂಡಿಯಾ ಮತ್ತು ಬಾಂಗ್ಲಾದೇಶ. ರನ್ ಆಫ್ ಕಚ್, ಇಂಡಿಯಾ ಮತ್ತು ಪಾಕಿಸ್ತಾನ್. ಜೋಗನ್ ವೆಸ್ಟ್ ಬೆಂಗಾಲ್, ಇಂಡಿಯಾ ಭೂತಾನ್. ಪಂಗಾಂಗ್ ಲೇಕ್ ಲಡಾಖ್, ಇಂಡಿಯಾ ನೇಪಾಳ. ಸುನಾಲಿ ಬಾರ್ಡರ್ ಉತ್ತರ ಪ್ರದೇಶ್. ಧನುಷ್ಕೊಂಡ ತಮಿಳುನಾಡು, ಇಂಡಿಯಾ ಮತ್ತು ಶ್ರೀಲಂಕಾ. ಇಷ್ಟು ಗೊತ್ತಿರಲಿ. ನಾವು ಓವರ್ಲ್ ಆಗಿ ಡಿಸ್ಕಸ್ ಮಾಡಿದ್ದು ಮಾಲ್ಡೀವ್ಸ್ ಬಗ್ಗೆ. ಹಾಗೆ ಇಂಡಿಯಾದ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಮಾಲ್ಡೀವ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ. ನೋಡಿ, ಮಾಲ್ಡೀವ್ಸ್ ರಾಜಧಾನಿ ಮಾಲೆ, ಕರೆನ್ಸಿ ರೂಪಾಯಿ. ಇದೊಂದು ದ್ವೀಪ ರಾಷ್ಟ್ರವಾಗಿದೆ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಏಷ್ಯಾ ಖಂಡದಲ್ಲಿ ಅತ್ಯಂತ ಚಿಕ್ಕ ರಾಷ್ಟ್ರ. ಕಡಲ ತೀರದ ಪ್ರವಾಸೋದ್ಯಮ ಇದರ ಆದಾಯ. ಇದು ಹವಳ ದ್ವೀಪಗಳಿಂದ ಕೂಡಿದೆ. ಮಾಲ್ಡೀವ್ಸ್ನ ಅತಿ ದೊಡ್ಡ ದ್ವೀಪ ಗಾನ್. ಓಕೆ, ಇದು ಮುಸ್ಲಿಂ ರಾಷ್ಟ್ರ. ಇದು ಒಂದು ಭಾರತ ಮಿತ್ರ ರಾಷ್ಟ್ರ. ಎರಡನೇ ಅವಧಿಗೆ ಪ್ರಧಾನಿ ಬಳಿಕ ಶ್ರೀ ನರೇಂದ್ರ ಮೋದಿ ಅವರು ಮೊದಲ ಭೇಟಿ ನೀಡಿದ್ದು ಮಾಲ್ಡೀವ್ಸ್ಗೆ. ಹಾಗಾದ್ರೆ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆದಾಗ ಭೂತಾನಿಗೆ ಫಸ್ಟ್ ಭೇಟಿ ನೀಡಿದರು ಮೋದಿ ಅವರು. ಓಕೆ, ನೋಡಿ, ಈ ರಾಷ್ಟ್ರ ಅತ್ಯುನ್ನತ ಪ್ರಶಸ್ತಿ ಆದಪ್ಪ ರೂಲ್ ಆಫ್ ನಿಶಾನ್ ಯಾಜುದ್ದೀನ್. ಇಷ್ಟು ಮಾಹಿತಿ ಗೊತ್ತಿದೆ ಸ್ಟಾಕ್ ಸ್ನೇಹಿತರೆ. ಓಕೆ, ನೋಡಿ, ಇಂಟರ್ನ್ಯಾಷನಲ್ ಬಾರ್ಡರ್ ಇಲ್ಲಿ ದೇಶಗಳ ಬಗ್ಗೆ ನಾವು ಇಂಟರ್ನ್ಯಾಷನಲ್ ಇಶ್ಯೂ ಮಾತಾಡಕತ್ತೀವಪ್ಪ ಅಂದ್ರೆ ಸ್ವಲ್ಪ ಯಾವ ದೇಶಗಳು ಎಷ್ಟು ಬಾರ್ಡರ್ ಹಂಚಿಕೊಂಡಿದೆ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು ಸ್ನೇಹಿತರೆ. ನೋಡಿ, ಇಂಡೋ ಮತ್ತು ಅಫ್ಘಾನಿಸ್ತಾನ ಜೋಡಿ ಎಷ್ಟಿದೆ? 106 ಕಿಲೋಮೀಟರ್ ನಮ್ದು. ಓಕೆ, ವಿಸ್ತೀರ್ಣ. ಇಂಡೋ ಮತ್ತು ಅಫ್ಘಾನಿಸ್ತಾನ ಗೊತ್ತಾಯ್ತು. ಇಂಡೋ ಮತ್ತು ಪಾಕ್ ಜೋಡಿ 3323 ಕಿಲೋಮೀಟರ್. ಓಕೆ, ಟೋಟಲ್ ಕೋಸ್ಟ್ ಲೈನ್ 7516 ಕಿಲೋಮೀಟರ್. ಅದೇ ರೀತಿ ಇಂಡೋ ಚೀನಾ ಎಷ್ಟಿದೆ? 3488 ಕಿಲೋಮೀಟರ್. ಇಂಡೋ ಭೂತಾನ್ 699. ಇಂಡೋ ನೇಪಾಳ 1751 ಕಿಲೋಮೀಟರ್. ಇಂಡೋ ಮಯನ್ಮಾರ್ 1643. ಇಂಡೋ ಬಾಂಗ್ಲಾದೇಶ್ 4096 ಕಿಲೋಮೀಟರ್. ಅಂದ್ರೆ ನಾವು ಇಂಟರ್ನ್ಯಾಷನಲ್ ಬಾರ್ಡರ್ ಸಂಬಂಧಪಟ್ಟ ಮಾಹಿತಿ ನೋಡಕತ್ತೀವಪ್ಪ ಅಂದ್ರೆ ಸ್ವಲ್ಪ ನಮಗೆ ನಮ್ಮ ದೇಶದ ಯಾವ ದೇಶದಲ್ಲಿ ಗಡಿ ಹಂಚ್ಕೊಳ್ಳೋದು ಸ್ವಲ್ಪ ಮಾಹಿತಿ ಇರಬೇಕು. ಅದೇ ರೀತಿ ಪಾಕಿಸ್ತಾನ ಇದೆಯಲ್ಲ, ಈ ದೇಶ ಜೋಡಿ ಯಾವ್ಯಾವ ರಾಜ್ಯಗಳು ಗಡಿ ಹಂಚಿಕೊಂಡು ಅನ್ನೋದು ಗೊತ್ತಿರಬೇಕು ನಮಗೆ. ಒಂದನೇದ್ದು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರ ಪ್ರದೇಶವಾಗಿದೆ. ನೆಕ್ಸ್ಟ್ ಪಂಜಾಬ್, ಅದೇ ರೀತಿ ರಾಜಸ್ಥಾನ್, ಗುಜರಾತ್ ಒಂದು. ಅದೇ ರೀತಿ ಬಾಂಗ್ಲಾದೇಶ್ ಇದ್ರ ಜೋಡಿ ವೆಸ್ಟ್ ಬಂಗಾಳ, ಆಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಚೀನಾದೊಂದಿಗೆ ಯಾವ ರಾಜ್ಯಗಳು ಹಂಚ್ಕೊಂಡಪ್ಪ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ. ಓಕೆ, ಇದು ಚೀನಾ ಜೋಡಿ. ಅರುಣಾಚಲ್ ಪ್ರದೇಶ್, ಹಿಮಾಚಲ್ ಪ್ರದೇಶ್, ನೆಕ್ಸ್ಟ್ ಸಿಕ್ಕಿಂ, ಉತ್ತರಾಖಂಡ. ಓಕೆ, ಇಷ್ಟು. ನೆಕ್ಸ್ಟ್ ನೇಪಾಳದೊಂದಿಗೆ ಉತ್ತರಾಖಂಡ್. ಇಷ್ಟು ಗೊತ್ತಿರಲಿ. ಉತ್ತರ ಪ್ರದೇಶ್, ಯುಪಿ, ಬಿಹಾರ್, ಸಿಕ್ಕಿಂ, ವೆಸ್ಟ್ ಬಂಗಾಳ. ಓಕೆ, ಎಷ್ಟು ಅಂದ್ರೆ ಮಯನ್ಮಾರ್,
म्यानमार ಜೊತೆ ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್. ಓಕೆ, ನೆಕ್ಸ್ಟ್ ಭೂತಾನ್, ವೆಸ್ಟ್ ಬಂಗಾಳ, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ಅಸ್ಸಾಂ, ಅಫ್ಘಾನಿಸ್ತಾನ್, ಜಮ್ಮು ಮತ್ತು ಕಾಶ್ಮೀರ. ಇಷ್ಟು ಮಾಹಿತಿ ಗೊತ್ತಿರಿ. ನಾವು ಇಂಟರ್ನ್ಯಾಷನಲ್ ರಿಲೇಟಿವ್ ಮಾತಾಡಕತ್ತಪ್ಪ. ಭಾರತ ಯಾವ ದೇಶದಲ್ಲಿ ಎಷ್ಟು ಗಡಿ ಹಂಚ್ಕೊಂಡಿದೆ ಅನ್ನೋದು ಸ್ವಲ್ಪ ಗೊತ್ತಿದ್ರೆ ಸಾಕು ಸ್ನೇಹಿತರೆ. ಟೋಟಲ್ ಭಾರತದ ಗಡಿ ರೇಖೆ ಎಷ್ಟಪ್ಪ ಅಂದ್ರೆ ಇದ್ರ ಉದ್ದ ಉತ್ತರದಿಂದ ದಕ್ಷಿಣಗೆ 3714 ಕಿಲೋಮೀಟರ್. ಓಕೆ, ಪೂರ್ವದಿಂದ ಪಶ್ಚಿಮಕ್ಕೆ 2933 ಕಿಲೋಮೀಟರ್. ಇಷ್ಟು ಗೊತ್ತಿರಲಿ. ಓಕೆ, ಇದು ಮುಖ್ಯ ಕರಾವಳಿ ಉದ್ದ 6100 ಕಿಲೋಮೀಟರ್. ಓಕೆ, ಅದರ ಮುಖ್ಯ ಭೂಭಾಗ ಗಡಿಯ ಉದ್ದ 15700. ಓಕೆ, ಇಷ್ಟು ಗೊತ್ತಿರಲಿ. ಒಟ್ಟು ಕರಾವಳಿ ಉದ್ದ ಅಂದ್ರೆ 15700. ಓಕೆ, ಇಷ್ಟು ಮಾಹಿತಿ ಗೊತ್ತಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಅದೇ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರೊಳಗೆ ನಮ್ದು ಫಸ್ಟ್ ಯಾವ್ದು ಬರುತ್ತೆ? ರಷ್ಯಾ. ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ರಷ್ಯಾ ಬರುತ್ತೆ. ನಮ್ಮದು 7ನೇ ಸ್ಥಾನದಾಗ ನಾವು ಭಾರತ ಇದೆ. ಸೆಕೆಂಡ್. ಇಷ್ಟು ಮಾಹಿತಿ ಇದೆ. ಇಷ್ಟು ಗೊತ್ತಿದ್ರೆ ಸಾಕು ಸ್ನೇಹಿತರೆ. ಅಂದ್ರೆ ಅತಿ ಹೆಚ್ಚು ನಮ್ದು ಯಾವ ದೇಶ ಜೋಡಿ ಎಷ್ಟು ಗಡಿ ರೇಖೆ, ಇದು ಉದ್ದದ ಗಡಿ ರೇಖೆ ಅಂದ್ರೆ ಬಾಂಗ್ಲಾದೇಶ ಜೋಡಿ ಎಷ್ಟದು? ಬಾಂಗ್ಲಾದೇಶ ಜೋಡಿ 4096 ಕಿಲೋಮೀಟರ್. ಓಕೆ, ಅತಿ ಉದ್ದದ ಗಡಿ ರೇಖೆ. ನೆಕ್ಸ್ಟ್ ಬರ್ದ ಚೀನಾ. ಓಕೆ, ಇಷ್ಟು ಮಾಹಿತಿ ಗೊತ್ತಿರೋ ಸಾಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಚೀನಾ ಹಾಗೂ ಮಾಲ್ಡೀವ್ಸ್ ಮತ್ತು ಭಾರತ ನಡುವೆ ಇರುವಂತ ವಿದೇಶಾಂಗ ನೀತಿಯಲ್ಲಿ ಆಗಿರುವ ಬದಲಾವಣೆಗಳು, ಭಾರತದಿಂದ ವಿದೇಶಾಂಗ ನೀತಿ ಮತ್ತು ಯಾವ ರೀತಿ ಪ್ರತಿತಂತ್ರ ಓಡ್ತಿದೆ ಅನ್ನೋದು, ಭಾರತ ಮತ್ತು ಮಾಲ್ಡೀವ್ಸ್ ಸಂಬಂಧಪಟ್ಟ ಸಮಗ್ರದ ಮಾಹಿತಿನ ಈ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿ ಸ್ನೇಹಿತರೆ. ನಿಮಗೆ ಈ ಕ್ಲಾಸ್ ಉಪಯುಕ್ತ ಆಗಿದೆ ಅನಿಸಿಕೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ.